ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕವಿ ಪರಿಚಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಕವಿ ಪರಿಚಯವನ್ನು ನೀವು ಸರಿಯಾಗಿ ಕಲಿತಲ್ಲಿ 6 ಅಂಕಗಳು ನಿಮಗೆ ಲಭಿಸುತ್ತೆ. ಹಾಗಾದರೆ ಈ 6 ಅಂಕಗಳನ್ನು ನಾವು ಸುಲಭವಾಗಿ ಗಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ನೆನಪಿರಲಿ, ಕವಿ ಪರಿಚಯವನ್ನು ಬರೀಬೇಕಾದ್ರೆ ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ಇದು ಕಡ್ಡಾಯ. ಕೇವಲ ಕವಿಯ ಹೆಸರು, ಅವರ ಕಾಲ, ಅವರ ಸ್ಥಳ ಅನ್ನುವುದಾಗಿ ಬರೆಯುವುದಲ್ಲ. ಉದಾಹರಣೆಗೆ ಪಂಪನ ಬಗ್ಗೆ ಕೊಟ್ಟಲ್ಲಿ, ಪಂಪನ ಕಾಲ 902, ಇವರು ವೆಂಗಿ ಮಂಡಲದ ವೆಂಗಿಪಡು ಎಂಬ ಅಗ್ರಹಾರದವರು, ಹೀಗೆಯೇ ಬರೀಬೇಕು. ಇದು ನೆನಪಿನಲ್ಲಿರಲಿ. ಆ ನಂತರದಲ್ಲಿ ಪದ್ಯದಿಂದ 4 ಜನ ಕವಿ ಪರಿಚಯವನ್ನು ಕೇಳಲಾಗುತ್ತೆ, ಗದ್ಯದಿಂದ 4 ಜನ ಲೇಖಕರ ಪರಿಚಯವನ್ನು ಕೇಳಲಾಗುತ್ತೆ. ಆ 4ರಲ್ಲಿ ಯಾವ್ದಾದ್ರೂ 2 ಕೇಳ್ತಾರೆ. ಅಂದರೆ 8 ಜನರ ಬಗ್ಗೆ ನೀವು ಈ ಸಾರಿ ಕಲಿಬೇಕಾಗತ್ತೆ. ಪದ್ಯದಿಂದ 4, ಗದ್ಯದಿಂದ 4, ಒಟ್ಟು 8 ಜನರ ಕವಿ ಪರಿಚಯ ಕಲಿಬೇಕು ನೀವು. ಆದರೆ ಪರೀಕ್ಷೆಯಲ್ಲಿ ಕೇಳೋದು ಯಾರು 2 ಬಗ್ಗೆ. ಹಾಗಾದರೆ ಪದ್ಯದಿಂದ ಯಾವ್ಯಾವ ಕವಿಗಳ ಪರಿಚಯವನ್ನು ಕೇಳಲಾಗುತ್ತೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು, ರನ್ನ ಹಾಗೂ ಪಂಪ. ಹಾಗೆಯೇ ಪದ್ಯದಲ್ಲಿ ಎನ್ ಮೂರ್ತಿರಾವ್, ಸಾರಾ ಅಬೂಬಕರ್, ಡಿ.ಎಸ್. ಜಯಪ್ಪಗೌಡ ಹಾಗೂ ದೇವನೂರು ಮಹಾದೇವ. ಇಷ್ಟು ಜನರ ಕವಿ ಪರಿಚಯವನ್ನು ನೀವು ಕಲಿತಿದ್ದಲ್ಲಿ ಖಂಡಿತವಾಗಿ ನಿಮಗೆ 6 ಅಂಕಗಳು ಲಭಿಸುತ್ತೆ. ಹಾಗಾದರೆ ಈ 8 ಜನ ಕವಿಗಳ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳು, ಅವರ ವಿಶೇಷತೆಗಳು ನೆನಪಿಟ್ಕೊಳ್ಳುವುದು ಹೇಗೆ ಅಲ್ವಾ? ಇದಕ್ಕೆ ತುಂಬ ಸುಲಭವಾದಂತಹ ಒಂದು ವಿಧಾನವನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಇದಕ್ಕೆ ನಾವು ಸುಲಭವಾಗಿ ಹೇಗೆ ಪಟ್ಟಿ ಮಾಡಿಕೊಳ್ಬಹುದು ಅಂತಂದರೆ, ಪಂಪನಿಂದ ಪ್ರಾರಂಭಿಸೋಣ. ಪಂಪನ ಕಾಲ 902. ಅದಾದ ನಂತರದಲ್ಲಿ ರನ್ನ, ಅವನ ಕಾಲ 949. ಅದಾದ ನಂತರದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ 1896. ಆನಂತರದಲ್ಲಿ ಎನ್ ಮೂರ್ತಿರಾವ್ 1900. ಅದಾದ ನಂತರದಲ್ಲಿ ಕುವೆಂಪು 904. ಅದಾದ ನಂತರ ಸಾರಾ ಅಬೂಬಕರ್ 1936. ಆನಂತರದಲ್ಲಿ 1947 ಡಿ.ಎಸ್. ಜಯಪ್ಪಗೌಡರು, 1948 ದೇವನೂರು ಮಹಾದೇವ. ಹೀಗೆ ನೆನಪಿಟ್ಕೊಳ್ಳೋಣ. ಆನಂತರ ಅವರ ಸ್ಥಳವನ್ನು ಅಲ್ಲಿಯೇ ನೆನಪಿಟ್ಕೊಳ್ಳೋಣ. ಪಂಪ 902 ವೆಂಗಿ ಮಂಡಲದ ವೆಂಗಿಪಡು ಎಂಬ ಅಗ್ರಹಾರದವನು. ಎರಡನೆಯದಾಗಿ ರನ್ನ 949 ಬಾಗಲಕೋಟೆ ಜಿಲ್ಲೆಯ ಮುಧವಳಲು. ಆನಂತರದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ 1896 ಧಾರವಾಡದವರು. ಎನ್ ಮೂರ್ತಿರಾವ್ 1900 ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳದವರು. 1904 ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಅದಾದ ನಂತರ 1936 ಸಾರಾ ಅಬೂಬಕರ್ ಅವರು ಕಾಸರಗೋಡಿನವರು. 1947 ಡಿ.ಎಸ್. ಜಯಪ್ಪಗೌಡ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರಹಳ್ಳಿಯವರು. ನಂತರದಲ್ಲಿ ದೇವನೂರು ಮಹಾದೇವ 1948 ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರಿನವರು. ಹೀಗೆ ಏರುಗತಿಯಲ್ಲಿ ಒಂದ್ಸಾರಿ ನೆನಪಿಟ್ಕೊಳ್ಳೋಣ. ಪಂಪ, ಅದಾದ ನಂತರ ರನ್ನ, ಅದಾದ ನಂತರದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅದಾದ ನಂತರ ಎನ್ ಮೂರ್ತಿರಾವ್, ಆನಂತರ ಕುವೆಂಪು ಅವರು, ಸಾರಾ ಅಬೂಬಕರ್ ಅವರು, ಡಿ.ಎಸ್. ಜಯಪ್ಪಗೌಡ, ದೇವನೂರು ಮಹಾದೇವ. 902, 949, 1896, 1900, 1904, 1936, 1947, 1948. ಸ್ಥಳವೂ ಸಹ ವೆಂಗಿ ಮಂಡಲದ ವೆಂಗಿಪಡು, ಬಾಗಲಕೋಟೆ ಜಿಲ್ಲೆಯ ಮುಧವಳಲು, ಧಾರವಾಡದವರು. ಅದಾದ ನಂತರದಲ್ಲಿ ಅಕ್ಕಿಹೆಬ್ಬಾಳ, ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳ, ಎನ್ ಮೂರ್ತಿರಾವ್ 1900 ನೆನಪಿದೆ ಅಲ್ಲ. 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಕುವೆಂಪು ಅವರು. 1936 ಕಾಸರಗೋಡು, ಯಾರು ಸಾರಾ ಅಬೂಬಕರ್ ಅವರು. 1947 ಡಿ.ಎಸ್. ಜಯಪ್ಪಗೌಡ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರಹಳ್ಳಿಯವರು. 1948 ಯಾರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು, ದೇವನೂರು ಮಹಾದೇವ. ಈ ರೀತಿಯಲ್ಲಿ ನೆನಪಿಟ್ಟುಕೊಳ್ಳೋಣ. ಆ ನಂತರ ಕೃತಿಗಳು, ಅದಾದ ನಂತರದಲ್ಲಿ ಪ್ರಶಸ್ತಿಗಳು, ಹಾಗೆ ಅವರ ಸೇವೆಗಳು, ವಿಶೇಷತೆಗಳ ಬಗ್ಗೆಯೂ ಸಹ ಒಂದು ಪಟ್ಟಿ ಇದೆ. ಆ ಪಟ್ಟಿಯನ್ನು ಒಮ್ಮೆ ಗಮನಿಸಿ ಮೊದಲೇ. ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. ಕವಿಯ ಹೆಸರು,
ಅನಂತರ ಕಾಲ, ಜನ್ಮಸ್ಥಳ, ಸೇವೆಗಳು ಅಥವಾ ವಿಶೇಷತೆಗಳು, ಕೃತಿಗಳು ಹಾಗೂ ಪ್ರಶಸ್ತಿಗಳು ಎಂಬುದಾಗಿದೆ. ಪಂಪನಿಂದ ಪ್ರಾರಂಭಿಸಿ ಪಂಪ, ರನ್ನ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಎನ್ ಮೂರ್ತಿರಾವ್, ಕುವೆಂಪು, ಹಾಗೆಯೇ ಸಾರಾ ಅಬೂಬಕರ್, ಡಿ.ಎಸ್. ಜಯಪ್ಪಗೌಡ, ದೇವನೂರು ಮಹಾದೇವ ಇವರೆಲ್ಲರ ಪರಿಚಯ ಇಲ್ಲಿ ಸಿಗತ್ತೆ. ನಿಮಗೆ ಅನುಕೂಲವಾಗುವಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಡೋದಿಲ್ಲ, ಬದಲಾಗಿ ಇದರ PDF ಲಿಂಕನ್ನು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ. ಅದನ್ನು ಬೇಕಾದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಧ್ಯಯನಕ್ಕೆ ಬಳಸಿಕೊಳ್ಳಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಹೀಗೆ ಈ ಪಟ್ಟಿಗನುಗುಣವಾಗಿ ನೀವು ಓದಿದಲ್ಲಿ ಅತ್ಯಂತ ಸುಲಭವಾಗಿ ಕವಿ ಪರಿಚಯವನ್ನು ನೆನಪಿನಲ್ಲಿ ಇಟ್ಕೊಂಡು ವಾಕ್ಯ ರೂಪದಲ್ಲಿ ಬರೋದಲ್ಲಿ 6 ಅಂಕಗಳು ನಿಮಗೆ ಲಭಿಸುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.